ದೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯ ಅಂಶಗಳು: ಸಾಗರದಲ್ಲಿ ಕಾಪು ಮಾರಿಗುಡಿ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ನವದುರ್ಗ ಲೇಖನ ಯಜ್ಞ ಪೂರ್ವಭಾವಿ ಸಭೆ. ಕಾಪು ಮಾರಿಕಾಂಬಾ ದೇವಿ ಶಕ್ತಿ ಅಪಾರ ಎಂದು ಬಣ್ಣಿಸಿದ ಶಾಸಕ ಬೇಳೂರು. ಕಾಪು ಮಾರಿಕಾಂಬೆಗೆ ಪ್ರಪಂಚದಾದ್ಯಂತ ಭಕ್ತರಿದ್ದಾರೆ ಎಂದ ವಾಸುದೇವ ಶೆಟ್ಟಿ. ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವ ಕುರಿತು ಜಾಗೃತಿ ಜಾಥಾ. ಕಾನೂನು ಬಾಹಿರವಾಗಿ ದತ್ತು ತೆಗೆದುಕೊಳ್ಳುವುದು ಶಿಕ್ಷಾರ್ಹ ಅಪರಾಧ ಎಂದ ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್. ಈಗ ಸುದ್ದಿಯ ವಿವರ. ದಕ್ಷಿಣ ಕನ್ನಡದ ಕಾಪು ಮಾರಿಕಾಂಬಾ ದೇವಿ ಅತ್ಯಂತ ಶಕ್ತಿಶಾಲಿಯಾಗಿದ್ದು ಹೆಚ್ಚು ಭಕ್ತವೃಂದವನ್ನು ಹೊಂದಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಭಾರತೀ ತೀರ್ಥ ಸಭಾಭವನದಲ್ಲಿ ಮಂಗಳವಾರ ಕಾಪು ಮಾರಿಗುಡಿ ಸಾಗರ ಭಕ್ತವೃಂದದ ವತಿಯಿಂದ ನವದುರ್ಗ ಲೇಖನ ಯಜ್ಞದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಯಶಸ್ವಿಯಾಗಿ ನಡೆಸಿರುವಂತಹ ಯುವ ಮುಖಂಡರಾದಂತಹ ಸುಧೀರ್ ಶೆಟ್ರೆ, ಹಾಗೆ ನಮ್ಮ ಮಾಸ ನಂಜುಂಡಸ್ವಾಮಿ ಮತ್ತು ಎಲ್ಲ ಸಂಘಟನೆಗಳೇ, ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳೇ, ಬಹುಶಃ ಅವ್ರು ಹೇಳಿದಾಗ ಅನಿಸ್ತದೆ ನನಗೆ, ಸುಮಾರು 35 ವರ್ಷಗಳ ಹಿಂದಿಂದಲೂ ಸಹ ನಾನು ಕಾಪು ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ. ನಾನಿಲ್ಲ, ನನ್ನ ಏನು ಮದುವೆ ಆದ ನಂತರ ಶುರುವಾಯಿತು ನನಗೆ ಅಲ್ಲಿ ಕಡಪಾಡಿಯಿಂದ ನನಗೆ ಸಂಪರ್ಕ ಬಂದ ಮೇಲೆ ಕಾಪು ಹೆಚ್ಚು ದೇವಸ್ಥಾನಕ್ಕೆ ಬರ್ಲಿಕ್ಕಾಯ್ತು. ತುಂಬ ಪವರ್ಫುಲ್ ಇರುವಂಥ ಒಂದು ದೇವಿಯ ಮಾರಿಯ ದೇವಸ್ಥಾನ, ಮಾರಿಕಾಂಬಾ ದೇವಸ್ಥಾನ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಇವಾಗ ನಾನು ಲಾಸ್ಟ್ ಇನ್ನೇನು ನೀವು ಹೊಸ ಕಟ್ಟಡಕ್ಕಿಂತ ಮುಂಚೆ ಹೋಗಿ ದರ್ಶನ ಮಾಡಿ ಬಂದಿದ್ದೀನಿ. ಈಗ ಹೋಗ್ತಾ ಬರ್ತಾ ನೋಡಿದ್ದೀನಿ, ತುಂಬಾ ದೊಡ್ಡದಾಗಿ ಕಟ್ಟಡ ಕಟ್ತಾ ಇದ್ದೀವಿ. ಬಹುಶಃ ಇಂಥ ಒಂದು ದೇವಸ್ಥಾನವನ್ನ ಸುಮಾರು 100 ಕೋಟಿ ಹತ್ತಿರ ಮಾಡ್ತಿರುವಂತ ಭವ್ಯವಾದಂಥ ದೇವಸ್ಥಾನವನ್ನ ನೀವು ಮಾಡ್ತೀರಂದ್ರೆ ಸಾಮಾನ್ಯ ಸಾಧನೆ ಅಲ್ಲ. ಆ ತಾಯಿಯ ಆಶೀರ್ವಾದ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆ ತಾಯಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ನಾನು ಜಾಸ್ತಿ ಮಾತಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ಇಡೀ ಪ್ರಪಂಚದಾದ್ಯಂತ ಇವತ್ತು ಭಕ್ತರಿದ್ದಾರೆ. ಬಹುಶಃ ನೀವು ಹೇಳಿದ್ರೆ ಕೆಳಗೆ ಮೇಲೆ ಅಂತ ಏನಿಲ್ಲ, ನಿಮಗೆ ನೇರದ ಸಂಪರ್ಕ ಬಾಂಬೆ ದುಬೈ ಆಗ್ಬಿಟ್ಟಿದೆ. ನೀವು ಎಲ್ಲರಿಗೂ ಎಲ್ಲ ಅವ್ರಿಗೆ ಏನಾಗಿದೆ, ದಕ್ಷಿಣ ಕನ್ನಡದವರಿಗೆ ಮಾತಾಡಿದ್ರೆ ದುಬೈ, ಮಾತಾಡಿದ್ರೆ ಬಾಂಬೆ, ಅವು ಎರಡು ಜಾಸ್ತಿ ನಿಮಗೆ ಸಂಪರ್ಕ ಜಾಸ್ತಿ ಆಗಿದ್ರಿಂದ ನಿಮಗೆ ಭಾರಿ ಗಟ್ಟಿ ಕೂಡ ಸಿಗ್ತಾರೆ. ನಿಮಗೆ ಯಾವ ಚಿಂತನೆ ಮಾಡೋದು ಬೇಡ. ಆ ದೇವಸ್ಥಾನಕ್ಕೆ ನಾನು ಅಲ್ಲಿ ಆಡಳಿತ ಮಂಡಳಿಯವರು ಹೋಗ್ತಾರೆ ಕರೆದಾಗ ನಾನು ಮಾತಾಡದೆ ಹೇಳಿದ್ರು, ನನಗೂ ಸಹ ಅಲ್ಲಿ ಕರೆದು ಶಾಲಾಗಿ ಗೌರವಿಸಿ ಕಳಿಸಿದ್ದಾರೆ. ಅಲ್ಲಿಯ ನಿಮ್ಮ ಆಡಳಿತ, ನಿಮ್ಮ ಅಲ್ಲಿ ದೇವಸ್ಥಾನ ಸಮಿತಿಯವರು ಮತ್ತು ನೀವು ಇವತ್ತಿರೋದ್ರಿಂದ ಆ ದೇವಿಯ ಆಶೀರ್ವಾದ ಇರೋದ್ರಿಂದ ಬಹುಶಃ ಆ ಮಾರಿಕಾಂಬಾ ದೇವಸ್ಥಾನ ನಾನು ಇವಾಗ ನೋಡಿದ್ದಲ್ಲ ಅಂತ ಅವಾಗ ಸಣ್ಣ ಮಟ್ಟಕ್ಕಿದ್ದದ್ದು. ಜಾತ್ರೆ ಸಮಯದಲ್ಲಿ ನಾವು ಹೆಚ್ಚು ಬರ್ತಾ ಇದ್ದೀವಿ. ಅವತ್ತು ಈಗಲೂ ನಡೀತದೆ, ಸ್ವಲ್ಪ ಕೋಳಿ ಕುರಿ ನಡೀತದೆ, ಸ್ವಲ್ಪ ಕೋಳಿ ಕುರಿ ಕೊಡೋದು ಜಾತ್ರೆಯಲ್ಲಿ ಸ್ವಾಭಾವಿಕ ನಡೀತದೆ ಅಂತ ಒಂದು ದೇವಸ್ಥಾನ ಅಲ್ಲಿ. ಆದ್ರೆ ಎಲ್ಲ ಜಾತಿ ವರ್ಗದವರು ಬಂದು ಆ ದೇವಿಯ ದರ್ಶನ ಪಡ್ಕೊಂಡು ಎಷ್ಟು ನಾನು ಇವತ್ತೇನಾದ್ರು ಪೂಜೆ ಅಲ್ಲಿ ಕೊಡ್ತೀನಿ ಅಂತಂದ್ರೆ ನನಗೆ ಒಳ್ಳೇದಾಗಲಿ ಅಂತಲೂ ಕೇಳ್ಕೊಡ್ತೇವೆ. ಅದು ಖಂಡಿತ ಖಂಡಿತ ನನ್ನ ಮಾವನ ಮನೆಯಿಂದ ಪ್ರತಿ ವರ್ಷ ಹಬ್ಬದಲ್ಲಿ ಅಲ್ಲಿ ಪೂಜೆ ನಡೆಯಲೇಬೇಕಾಗುತ್ತೆ, ಅವ್ರು ನಡೆಸ್ಕೊಳ್ತಾರೆ. ಹಾಗೆ ಆ ನಂಬಿಕೆ ವಿಶ್ವಾಸ ನಾವು ಇಟ್ಕೊಂಡಂತ ಹಿಂದೂ ಸಮಾಜದಲ್ಲಿ ಬಂದಂಥವ್ರು ಯಾವತ್ತೂ ದೇವರು ಬಹಳ ಪ್ರಮುಖವಾದಂತ ನಮ್ಮಲ್ಲಿರುವಂತ ಭಕ್ತಿ ಜಾಸ್ತಿ ಇರೋದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಆ ದೇವಿಯ ಆರಾಧನೆ ಮಾಡೋರು ಯಾರಿದ್ದೆ ನಾವೆಲ್ಲರೂ ಆ ಪವಿತ್ರವಾದಂತ ದೇವಸ್ಥಾನಕ್ಕೆ ಸಂಪೂರ್ಣವಾದಂತ ಸಹಕಾರ ಕೊಡ್ಬೇಕು. ಗೀತಾಂಜಲಿ ಹೇಳ್ತಾ ಇದ್ರು, ನಾನು 1 ಕೋಟಿ ಮಾಡ್ಕೊಡ್ಬೇಕು, ನಮ್ಮ ಇದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನಾನು ಅದಕ್ಕೆ ಸೇರ್ಕೊಳ್ಳೋದ ಈ ಕಡೆ ಸೇರ್ಕೊಳ್ಳೋದ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ, ನಾನೀಗ ಈಗ ಏನಾಗಿದೆ, ನಾನು ಘಟ್ಟಕಾಲಕ್ಕೆ ಹೋದ್ರೆ ನಮ್ಮಲ್ಲಿ ಪೂಜಾರಿ ಅಂತ ನಾವು ಈಗ ಈಡಿಗಾಗಿದ್ದೀವಿ ಅಲ್ವಾ. ಈಗ ನಾವೆಲ್ಲ ಒಂದೇನೆ. ಈಗ ಅವರು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ 1 ಕೋಟಿ ಇದು ಮಾಡ್ಬೇಕಂತ ಹೇಳ್ತಾ ಇದ್ರು. ನಾನು 1 ಕೋಟಿ ನೀವು ಸಮಾಜ ಕೊಡ್ತೀನಿ ಮತ್ತೆ ನಿಮ್ ಕಡೆ ಸೇರ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಒಟ್ಟಲ್ಲಿ ಆ ದೇವಿಯ ಒಂದು ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತು ನನ್ನಿಂದಲೂ ಸಹ ನಾವು ಸಹಕಾರ ಕೊಡ್ತೀವಿ. ಅಕ್ಕನ ಹತ್ರ ನಾನು ಮಾತಾಡ್ತೀನಿ ಅಥವಾ ಸಪರೇಟ್ ಆಗಿ ನಾವು ಮಾತಾಡ್ತೀವಿ. ಈ ಭಾಗದ ಸಾಗರದ ಜನತೆ ಬಹುಶಃ ಎಲ್ಲಾ ದೇವಸ್ಥಾನಗಳಿಗೆ ಎಲ್ಲ ಕಾರ್ಯದಲ್ಲೂ ಭಾಗವಹಿಸ್ತಾರೆ. ಬಹುಶಃ ಮಾತಾಡ ಈ ಪುಣ್ಯಾತ್ಮ ರಿಟೈರ್ಡ್ ಆದ್ಮೇಲೆ ಎಲ್ಲಾ ದೇವಸ್ಥಾನಗಳಿಗೆ ಉಳಿಸ್ತಾ ಇದ್ದಾರೆ. ಆ ತರ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ
ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಆ ಯಾವುದೇ ಕಾರ್ಯ ಕೊಟ್ರೆ ಅದನ್ನ ಬಹಳ ಅದ್ಭುತವಾಗಿ ಮಾಡಿ ಮುಗಿಸುವಂತ ಒಬ್ಬ ವ್ಯಕ್ತಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಖುಷಿ ಆಗುತ್ತೆ ಆ ತರ ಒಬ್ಬ ವ್ಯಕ್ತಿಗಳಿದ್ದಾರೆ. ಇವತ್ತು ಸುಧೀರ್ ಸಹ ಈಗ ಅವರು ತಂದೆಯವರು ನನಗೆ ಬಹಳ ಆತ್ಮೀಯರು, ಬಹಳ ನಮ್ಮ ತುಂಬಾ ಹತ್ತಿರದಲ್ಲಿರುವರು ಅವರೆಲ್ಲ. ಒಟ್ಟಿನಲ್ಲಿ ಈ ದೇವಸ್ಥಾನದ ಕಾರ್ಯಕ್ರಮ ತಾವು ಬಂದಿದ್ದೀರಿ, ಸಾಗರ ಜನತಾ ಪರವಾಗಿ ನಿಮ್ಗೆ ಅಭಿನಂದನೆ ಸಲ್ತಾರೆ. ನೀವು ಹೇಳಿದ ಮಾತೆಲ್ಲ ಸತ್ಯ ಇದೆ. ತಾಯಿಯ ಒಂದು ಆಶೀರ್ವಾದ ಇಡೀ ನಮ್ಮ ಕರ್ನಾಟಕದಲ್ಲ, ದುಬೈಯಿಂದ ಹಿಡಿದು ಬಾಂಬೆಯಿಂದ ಹಿಡಿದು ಎಲ್ಲಾ ಕಡೆನೂ ಇದ್ದಾರೆ, ಅದರ ಭಕ್ತಾದಿಗಳಿದ್ದಾರೆ. ಹಾಗಾಗಿ ಆ ದೇವರು ನೀವು 99 ಕೋಟಿ ರೂಪಾಯಿ ಹಾಕಿ ಏನ್ ಕಟ್ತಾ ಇದ್ದೀರಿ, ಯಾವುದೇ ಕೊರತೆ ಆಗಲ್ಲ. ಆ ತಾಯಿ ಎಲ್ಲವನ್ನೂ ಮಾಡಿಕೊಡ್ತಾರೆ ಅನ್ನೋದು ನಮಗೆ ಅನಿಸ್ತದೆ. ಇವತ್ತು ಉದಯ್ ಕುಮಾರ್ ಶೆಟ್ಟಿ ಹೇಳ್ತಾ ಇದ್ರು, ನಮ್ಮ ಕ್ಷೇತ್ರದಲ್ಲಿ 15,000 ಜನರಿಗೆ ಮಾಡಿದ್ದೀನಿ ಅಂತ ಹೇಳಿದ್ರು. ಅವರು ಈ ವರ್ಷ ಸ್ವಲ್ಪದಲ್ಲಿ ಮಿಸ್ ಆದ್ರು, ಇಲ್ಲಾಂದ್ರೆ ಗೆದ್ದು ಬಿಡ್ತಿದ್ರು. ಮೊನ್ನೆ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಮಿಸ್ ಆಯ್ತು. ನಾವು ಮುಂಚೆ ಹೇಳಿದ್ವಿ ಅವರಿಗೆ, ಒಂದು 2 ತಿಂಗಳ ಹಿಂದೆ ಗೆದ್ಕೊಂಡಿದ್ರೆ ಖಂಡಿತ ಉದಯ್ ಕುಮಾರ್ ಶೆಟ್ಟಿ ಅಲ್ಲಿಗೆ ಗೆಲ್ತಿದ್ರು. ಆ ತರ ಒಂದು ಅವರ ಆಶೀರ್ವಾದ, ದೇವಿ ಆಶೀರ್ವಾದ ಇತ್ತು. ಸ್ವಲ್ಪ ಮಿಸ್ ಆಯ್ತು. 15 ದಿನದಲ್ಲಿ ಲಾಸ್ಟ್ ಫೈನಲ್ ಇದರಲ್ಲಿ ಟಿಕೆಟ್ ಕೊಟ್ಟಿದ್ರಿಂದ ಆಗಲಿಲ್ಲ ಅನ್ಸುತ್ತೆ ಅಲ್ವಾ, ನಂಗೆ ಗೊತ್ತಿದೆ. ಹಾಗಾಗಿ ಈ ತರ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಕಾಪು ದೇವಸ್ಥಾನ ಬಹುಶಃ ನನ್ನ ಇದ್ರ ಪ್ರಕಾರ, ನಾನು ತಮಿಳುನಾಡಲ್ಲಿ ಒಂದು ಸುವರ್ಣ ದೇವಸ್ಥಾನ ನೋಡಿದ್ದೆ, ಹೊಸೂರಾದ ಆಚೆಗಡೆ. ಅದು ಬಿಟ್ರೆ ಇದೇ ಆಗ್ಬೋದೇನು ಬಹುಶಃ ಅಂತ ದೇವಸ್ಥಾನ ಆಗ್ಬೋದು, ಬಿಟ್ರೆ ಬೇರೆ ಯಾವಾಗ ಆಗ್ಲಿಕ್ಕೆ ಸಾಧ್ಯ. ಕರ್ನಾಟಕದ ಅತ್ಯಂತ ಯಶಸ್ವಿ ದೇವಸ್ಥಾನ ಆಗ್ಬೋದು ಅನಿಸ್ತದೆ. ತಾಯಿ ಆಶೀರ್ವಾದ ಆಗುತ್ತೆ, ಖಂಡಿತ ನೆರವೇರುತ್ತೆ. ನಮ್ಮ ಸಾಗರ ಕ್ಷೇತ್ರದಲ್ಲಿ ಏನೇನ್ ಆಗ್ಬೇಕಾದ್ರೆ ಇದ್ರೆ ನಾವು ಶೆಟ್ಟರೆಲ್ಲ ಇರ್ತೀವಿ, ನಾವು ಸಂಪೂರ್ಣ ನಿಮಗೆ ಸಹಕಾರ ಕೊಡ್ತೀವಿ. ವಸುದೇವ ಶೆಟ್ರೆ ಖಂಡಿತ ಇದೆ. ಸಾಗರ ಕ್ಷೇತ್ರದ ಜನ ಯಾವುದೇ ದೇವಸ್ಥಾನ ಕಟ್ರೆ ಎಲ್ಲೂ ಇಲ್ಲ ಅಂತ ಹೇಳೋರಿಲ್ಲ, ಖಂಡಿತ ಸಹಕಾರ ಕೊಡ್ತಾರೆ. ಅವ್ರು ಹೇಳಿದ್ರು, ನೀವು ಕೋಟ್ಯಾಂತರ ರೂಪಾಯಿ ನನಗೆ ಕೊಡೋದು ಬೇಡ ಅಂತ ಹೇಳಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕೊಡೋದು ಬೇಡ, ಅದೇನು ಒಂದೊಂದು ಪುಸ್ತಕಕ್ಕೆ ಒಬ್ಬೊಬ್ಬರು ಇಷ್ಟು ಅಮೌಂಟ್ ಅಂತ ಹೇಳಿದ್ದಾರೆ, ಬಹಳ ಕಮ್ಮಿ ಅಮೌಂಟ್ ಇದೆ. ಆ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಬಾಯಿ ಒಳ್ಳೇದಾಗ, ಯಾಕಂದ್ರೆ ಎಲ್ಲಾ ಇದಕ್ಕೂ ಹೋಗಿ ಮುಟ್ಟುವಂತ ಎಲ್ಲಾ ಜನರಿಗೂ ತಲುಪುವ ರೀತಿಯಲ್ಲಿ ಅವ್ರ ಕಾರ್ಯವನ್ನು ಹಾಕೊಂಡಿದ್ದಾರೆ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಕೊಡೋರು ಇದ್ದಾರೆ. ಹಾಗೆ ಬಾಂಬೆಯವರು ಹೇಳಿದ್ರೆ ಎಷ್ಟೋ ಜನ ಪಟ್ಟುಬಿಡ್ತಾರೆ. ನಮ್ಮ ತುಂಬಾ ಬಿಸ್ನೆಸ್ ಮ್ಯಾನ್, ನಮ್ಮ ಸುವರ್ಣ ಇವರು ಇದ್ದಾರೆ, ನಿಮ್ಮಲ್ಲೂ ಶೆಟ್ರಲ್ಲೂ ಇದ್ದಾರೆ, ಎಲ್ಲರೂ ಒಬ್ರಿಗಿಂತ ಒಬ್ರು ಮೇಲಿದ್ದಾರೆ. ಹಾಗೆ ಬಾಂಬೆಲಿ ಇದ್ದಾರೆ, ದುಬೈಲಿ ಇದ್ದಾರೆ. ಹಾಗೆ ಆ ಗಟ್ಟಿ ಬೇಡ, ನಮಗೆ ಎಲ್ಲರೂ ಬೇಕು ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ದಾರೆ. ಒಳ್ಳೇದಾಗಿ ಇವತ್ತು ಸಾಗರಕ್ಕೆ ಬಂದು ಇಷ್ಟು ದೊಡ್ಡ ಕಾಪು ಮಾರಿಗುಡಿಯ ಆಡಳಿತ ಸಮಿತಿ ಅಧ್ಯಕ್ಷ ಕಾಪು ವಾಸುದೇವ ಶೆಟ್ಟಿ ಮಾತನಾಡಿ, ನಾನು ಹೀಗೆ ಸಂಪೂರ್ಣ ತೊಡಗಿಸಿಕೊಂಡ ಒಬ್ಬನಾಗಿ ನಿಮ್ಮೆದುರು ಹೇಳ್ತಾ ಇದ್ದೇನೆ. ಈ ಎಲ್ಲ ಸಂದರ್ಭದಲ್ಲಿ ಕಾಪು ನಮ್ಮನಿಗೆ ಖಂಡಿತ ಸಾಗರದೊಂದಿಗೆ ಏನ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಎಣಿಸ್ತೇನೆ. ಯಾಕಂದ್ರೆ ಸುಧೀರ್ ಶೆಟ್ಟರು ಅಲ್ಲಿ ಕೂತ್ಕೊಂಡಿದ್ರು ಶಿವಮೊಗ್ಗದಲ್ಲಿ ಮಾಡುವಾಗ. ಹೀಗೆ ನಂದು ಸುಧೀರ್ ಇದೇನು ಪರಿಚಯ ಇರಲಿಲ್ಲ. ಮುನಿಯಾಲ್ ಉದಯ್ ಶೆಟ್ಟರು ಇದ್ರು, ಕಡೆಗೆ ಸುಧೀರ್ ಶೆಟ್ಟರನ್ನು ಮಾತಾಡ್ಲಿಕ್ಕೆ ಹೇಳಿದ್ರು ಶಿವಮೊಗ್ಗದವರು. ಅಲ್ಲಿ ಒಂದು 150 ಜನ ಮೇಲೆ ಇದ್ರು. ಅದು ಸಾಯಂಕಾಲ ಇದೇ ರೀತಿ ಸಭೆ ಆಗ್ತಿತ್ತು. ನಾನೆಲ್ಲ ಮಾತಾಡಿದ ಮೇಲೆ ಸುಧೀರ್ ಶೆಟ್ಟರು ಹೇಳುವಾಗ ಹೇಳಿದ್ರು, ವಾಸುದೇವ್ ಶೆಟ್ಟರ್ ನಾವು ಮೊದಲು ನೋಡಿದ್ದೇವೆ, ಮೊದಲಿನ ವಾಸುದೇವ್ ಶೆಟ್ಟರು ಹೀಗಿಲ್ಲ, ಅವರ ಪರಿಚಯ ಆಗಲಿಕ್ಕಿಲ್ಲ. ನಮ್ಮ ಶಾಸಕರಿಗೂ ಮೋಸ್ಟ್ಲಿ ನನ್ನ ಪರಿಚಯ ಆಗಲಿಲ್ಲ. ವಾಸುದೇವ್ ಶೆಟ್ಟರು ಮೊದಲು ನೋಡಿದ್ದಾರೆ. ನಿಮ್ಮೊಟ್ಟಿಗೆ ನಾನು ಹೊಸನಗರ ನನ್ನ ಸಂಸ್ಥೆ ಹೆಸರು ದೇವಿ ಪ್ರಸಾದ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್. ದೇವಿ ಪ್ರಸಾದ್ ಅಂದ್ರೆ ಕಾಪು ನಾಮನ ಹೆಸರಿಟ್ಟು 7/11/1984ರಲ್ಲಿ ನಾನು ಪ್ರಾರಂಭಿಸಿದ ನನ್ನ ಸಂಸ್ಥೆ. ಅದಕ್ಕೆ ಮೊನ್ನೆ 7 ತಾರೀಕಿಗೆ 40 ವರ್ಷ ತುಂಬಿತ್ತು. ನಾನು ರಾಜ್ಯಾದ್ಯಂತ ಅಮ್ಮನ ಹೆಸರನ್ನು ಇಟ್ಕೊಂಡು ಎಷ್ಟೋ ಸರ್ಕಾರಿ ಕಟ್ಟಡಗಳು ಪ್ರೈವೇಟ್ ಅಲ್ಲಿ ಮಾಡಿದ್ರು. ಇದು ಯಾಕೆ ನನ್ನ ವೈಯಕ್ತಿಕ ನಾನು ಹೇಳಲಿಕ್ಕಿಲ್ಲ, ಆದ್ರೆ ಅಮ್ಮ ನಮ್ಮ ಹಿಂದೆ ಬಂದು ನಮ್ಮನ್ನು ರಕ್ಷಿಸ್ತಾ ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ನೀವಿಲ್ಲಿ ಈ ವೇದಿಕೆಯಲ್ಲಿ 18 ಜನ ದೀಪ ಹಚ್ಚಿದ್ರಿ. ಇದಕ್ಕೆ ಭಾರಿ ಮಹತ್ವ ಇದೆ. ನೀವು ನಂಬುವುದಿಲ್ಲ, 2019ರಲ್ಲಿ ಪ್ರಥಮವಾಗಿ ನೀರಿಗುಂಬ ಸ್ಥಾಪನೆ ಮಾಡುವಾಗ ಕಾಪು ನಮ್ಮಲ್ಲಿ ಜಸ್ಟ್ ಒಂದು ಫೌಂಡೇಶನ್ ಆಗಿತ್ತು. ಅದರಲ್ಲಿ ನೀರಿಗುಂಬ ಸ್ಥಾಪನೆಯನ್ನು ಪೇಜಾವರ ಹಿರಿಯ ಸ್ವಾಮೀಜಿಗಳು ದೀಪ ಬೆಳಗಿಸುವಾಗ ತಂತ್ರಿಗಳ ಮಂತ್ರಘೋಷ ವಾದ್ಯಘೋಷಗಳೊಂದಿಗೆ ಸುತ್ತಲೂ ಹೀಗೆ 99 ಜನ ದಂಪತಿಗಳು ಏಕಕಾಲದಲ್ಲಿ ದೀಪ ಬೆಳಗಿಸುವ ಮೂಲಕ ನಮ್ಮ ನಿಧಿಕುಂಭ ಸ್ಥಾಪನೆಯಾಗಿದೆ. ಆ ನಿಧಿಕುಂಭದ ಒಳಗಡೆ ಭಕ್ತರು ಹಾಕಿದ ಚಿನ್ನ ಬೆಳ್ಳಿ ಅಲ್ಲದೆ ದೇಶದ 9 ದೇವಿಯ ಶಕ್ತಿ ಪೀಠಗಳಿಂದ ನಾವೆಲ್ಲ ಸಮಿತಿಯವರು ಒಬ್ಬರೊಬ್ಬರೇ ಒಂದೊಂದು ಕಡೆ ಹೋಗಿ
ಪ್ರಾರ್ಥಿಸಿ ತಂದ ಪ್ರಸಾದ ಇದೆ. ಉದಾಹರಣೆಗೆ ಕಂಚಿ ಕಾಮಾಕ್ಷಿ ದೇವರಿಗೆ ನಾನು ನನ್ನ ಪತ್ನಿ ಹೋಗಿ ಪ್ರಾರ್ಥನೆ ಮಾಡಿ ತಂದಿದ್ದೇವೆ. ಮದುವೆ ಮೀನಾಕ್ಷಿಗೆ ಪ್ರಕಾಶ್ ಶೆಟ್ಟರು ಮತ್ತೆ ಅವರ ಧರ್ಮಪತ್ನಿ. ಈ ರೀತಿಯಾಗಿ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನು ತಂದಿದ್ದೇವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಅಂತ ಒಂದು ಅಷ್ಟು ಶಕ್ತಿ ವೃದ್ಧಿ ಆಗ್ತಾ ಬಂದಿದೆ. ನಮ್ಗೆ ಇದನ್ನು ಪ್ರಥಮದಲ್ಲಿ ಅಮ್ಮ ಎಲ್ಲ ಪ್ರೇರಣೆ ಕೊಟ್ಟಿದ್ದಾರೆ. ಇದಕ್ಕೂ ಎಲ್ಲ ಪ್ರೇರಣೆ ಇಲ್ಲದಿರುವ ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ಈ ರೀತಿಯ ದೀಪ ಹಚ್ಚುವ ಕಾರ್ಯಕ್ರಮ ನನ್ನ ಅಂದಾಜು ಇವತ್ತಿನವರೆಗೆ ನಾವೆಲ್ಲ ಲಿಸ್ಟ್ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ವಿಶೇಷ ಕಾರ್ಯಕ್ರಮಗಳಲ್ಲಿ ಎಷ್ಟೆಷ್ಟು ಮಹಿಳೆಯರು ದೀಪ ಹಚ್ಚಿದ್ರು ಅಂತ. ಎಲ್ಲ ಕಡೆ 9 ಮಹಿಳೆಯರು ದೀಪ ಬೆಳಗಿಸುವ ಮೂಲಕ ಸಭೆ ಪ್ರಾರಂಭ. ವಿಶೇಷ ಅಂದ್ರೆ ಕಾಪುನ ಅಮ್ಮನ ಸಭೆಯಲ್ಲಿ ಅಮ್ಮನ ವೇದಿಕೆ ಇದೆ. ಎಲ್ಲ ಗಣ್ಯರು ಎದುರುಕೊಳ್ಳಿ. ಹಾಗಾಗಿ ಶಾಸಕರಂತ ಹೇಳುವುದು ಇಲ್ಲಿ ವೇದಿಕೆ ಇಲ್ಲ, ವೇದಿಕೆಯಲ್ಲಿ ಅಮ್ಮ ಇದ್ದಾರೆ. ನಾವೆಲ್ಲ ಅಮ್ಮನ ಮಕ್ಕಳು ಮುಂದೆ ಇಲ್ಲಿ ಕಂಡವರಿಗೆ ಈ ರೀತಿಯಾಗಿ ಬಂದು ಮಾತಾಡೋದು. ಇದು ನಡೆದು ಬಂದ ಸಂಪ್ರದಾಯ. ನಾನು ಮೊನ್ನೆ ಒಂದ್ಸಲ ಎಲ್ಲ ಲೆಕ್ಕ ಹಾಕ್ತಾ ಇದ್ದೇನೆ. ಎಲ್ಲ ಪ್ರತಿಯೊಂದು ಕಡೆಯಲ್ಲಿ ದೀಪ ಹಚ್ಚಿದವರ ಭಾವಚಿತ್ರ, ವಿಡಿಯೋ, ಅವರ ಹೆಸರುಗಳಿದೆ. ಅದನ್ನೆಲ್ಲ ಇದು ಇತಿಹಾಸಕ್ಕೆ ಸೇರುವಂತಹ ಒಂದು ದೇವಸ್ಥಾನ. ತುಂಬಾ ಕಡೆ ಜೀರ್ಣೋದ್ಧಾರವಾಗಿದೆ, ಆಗ್ತಾನೂ ಇದೆ. ಆದ್ರೆ ಒಂದು ದಿನ ನಿಗದಿಯಾಗಿ 2 ಮಂಡಲ 3 ಮಂಡಲ ಇದರೊಳಗಡೆ ಮಾಡುವಂತಹ ಕ್ರಮ. ಆದ್ರೆ ಕಾಪು ನಮ್ಮಂದು ಹಾಗಲ್ಲ. ಕಾಪು ನಮ್ಮನ ಜಾಗ, ದೇವಸ್ಥಾನದ ಜಾಗ ರಾಷ್ಟ್ರೀಯ ಹೆದ್ದಾರಿಗೆ ಜಾಗ ಹಿಡಿದು ಹೋಯಿತು. ಆಗ ನಾವು ಚಿಂತನೆ ಮಾಡ್ತಾ ಇರುವಾಗ ಅಮ್ಮನೇ ಕಾಯ್ದಿರಿಸಿದ ನಮ್ಮ ದೇವಸ್ಥಾನ ಎಷ್ಟು ಉದ್ದಾಗಲೇ ಇತ್ತು ಅಷ್ಟೇ ಜಾಗ ಹಿಂದೂಗಳಿಂದ ಒಂದು ಅದೃಶ್ಯವಾಗಿದ್ದಾಗ ಇಡೀ ಶುದ್ಧ ಡೆವಲಪ್ ಆಗಿದೆ. ಆ ಜಾಗ ಒಂದು ಕೇಸಿನಲ್ಲಿ ಇದ್ದು ಅಮ್ಮನ ಹತ್ರ ಕೇಳುವಾಗ ಅದು ನಾನೇ ಕಾಯ್ದಿರಿಸಿದ್ದು, ನೀವು ಅದಕ್ಕೆ ಪ್ರಯತ್ನ ಪಡಿ, ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನಾವೆಲ್ಲ ಪ್ರಯತ್ನ ಪಟ್ಟ ಕೂಡಲೇ ಆ ಜಾಗ ನಮಗೆ ಬಂದು ಇವತ್ತು ಆ ನೂತನ ಜಾಗದಲ್ಲಿ ಸಾವಿರಾರು ವರ್ಷಕ್ಕೆ ಭಕ್ತರಿಗೆ ಕೈ ಮುಗಿಯುವಂತಹ ಒಂದು ಪವಿತ್ರ ಪವಾಡ ಕ್ಷೇತ್ರವಾದ ಕಾಪುನಮ್ಮನ ದೇಗುಲ ಸಂಪೂರ್ಣ ಬಾಗಲಕೋಟೆ ಜಿಲ್ಲೆಯ ಇಳಿಕಲ್ ಕೆಂಪು ಶಿಲೆಯಿಂದ ನಿರ್ಮಾಣ ಆಗಿದೆ. ಈಗಾಗಲೇ 80% ಕೆಲಸ ಆಗಿದೆ. ನಿಜವಾಗಿ ನಮಗೆ ಅಮ್ಮನ ನುಡಿಯಾಗಿ ಅದಕ್ಕೆ ಕೇಳಿ ಎಲ್ಲ ಭಕ್ತರು. ಆದ್ರೆ ಅಮ್ಮನ ಒಂದು ಆಸೆ ಇದೆ, ನನ್ಗೆ ನನ್ನ ಅನುಭವ ಬಂದಾಗೆ ಕೋಟ್ಯಾಧಿಪತಿಗಳು ಒಬ್ಬರೊಬ್ಬರ ದೇವಸ್ಥಾನ ಕಟ್ಟುವವರು ಇದ್ದಾರೆ, ಅಲ್ಲಿ ಕೋಟಿ ಕೊಟ್ಟವರು ಇದ್ದಾರೆ. ನಾವು ಯಾರಿಗೂ ಕೇಳಿಲ್ಲ, ಅವರೇ ಕೇಳಿ ಕೊಟ್ಟವರಿದ್ದಾರೆ. ಆದ್ರೆ ಒಂದು ಶಿಲೆಯಿಂದ ಹಿಡಿದು 9 ಶಿಲೆಯವರೆಗೆ ಎಲ್ಲ ಭಕ್ತರುಗಳು. ಅದರಲ್ಲಿ ನೀವು ಒಂದು ಹೇಳ್ತೇನೆ, 9ರ ಸಂಖ್ಯೆಯಲ್ಲಿ ಹೆಚ್ಚಿನವರು 9 ಎಂಬ ಅದನ್ನು 9 ಶಿಲಾಸೇವೆ ಬಗ್ಗೆ 9,999 ಕೊಟ್ಟು ಎಲ್ಲ ಕಾಪು ನಾಮನ ಮಕ್ಕಳು ಎಂಬ ಒಂದು ತಂಡಕ್ಕೆ ಈ 5 ವರ್ಷದಿಂದ ಸೇರ್ಪಡೆ ಆಗ್ತಾನೇ ಇದ್ದಾರೆ. ಅದು ನಮ್ಗೆ ಬಹಳಷ್ಟು ಪವಾಡ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ನೀವು 18 ಜನ ಮಹಿಳೆಯರು ಬಂದು ದೀಪ ಹಚ್ಚಿದ್ದೀವಿ. ಈ ಇಷ್ಟು ವರ್ಷದಿಂದ ಎಲ್ಲೆಲ್ಲಿ ಎಷ್ಟು ಜನ ದೀಪ ಹಚ್ಚಿದ್ದಾರೆ ಅದರಲ್ಲಿ ಇವತ್ತು ಸಾಗರದ 18 ಜನ ಕೂಡ ನೀವು ಆ ಚರಿತ್ರೆಗೆ ಸೇರುವಂತ ಒಂದು ಫೋಟೋಗೆ ಇದಕ್ಕೆ ಭಾವಚಿತ್ರಕ್ಕೆ ಬಂದಿದ್ದೀರಿ. ಇದು ಅಂತಿಮ ವಿಷಯ ಅಲ್ಲ, ನಿಜವಾಗಿ ಇದು ಏನು ಮಿರಾಕಲ್ ಆಗ್ತದೆ. ನಾನು 45 ವರ್ಷದ ಮೇಲೆ ಆಯ್ತು. ನಾನು ಉಡುಪಿ ಹತ್ತಿರದ ಕೊರಂಗಪಾಡಿಯಿಂದ ಕಾಪುಗೆ ಕಲೀಲಿಕ್ಕೆ ಹೋಗುವ. ಆದ್ರೆ ನಾನು ಅಮ್ಮನ ಭಕ್ತನಾಗಿ ಪ್ರತಿಯೊಂದನ್ನು ಅಮ್ಮನ ಹೆಸರಿನಲ್ಲಿ ಯಾವಾಗ ನೋಡಿದ್ರು ಅಮ್ಮ ಅಂತ ಹೇಳ್ತಾ ಬಂದವ. ದೇವಿಯ ಚಿತ್ರ ತುಂಬಾ ಇದೆ, ಎಲ್ಲಾ ಕಡೆ ನನ್ನ ಭಕ್ತ. ಆದ್ರೆ ಕಾಪು ನಮ್ಮ ನೆನೆಯುತ್ತ ಇವತ್ತು ನನಗೆ ಇಂಥ ಒಂದು ಜವಾಬ್ದಾರಿಯನ್ನು ಅಮ್ಮ ಕೊಟ್ಟಿದ್ದಾರಂದ್ರೆ ಇದು ನಿಜವಾಗಿ. ಇದೇ ಸಂದರ್ಭದಲ್ಲಿ ಕಾಪು ಮಾರಿಗುಡಿ ಸಮಿತಿ ಪ್ರಮುಖರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಉದಯಕುಮಾರ್ ಶೆಟ್ಟಿ, ದಾಮೋದರ್ ಶರ್ಮಾ, ಗೀತಾಂಜಲಿ ಸುವರ್ಣ, ವಸಂತ್ ಕುಮಾರ್ ಶೆಟ್ಟಿ, ರಘುರಾಜ್ ಶೆಟ್ಟಿ, ಪ್ರಮೋದ್ ಸುವರ್ಣ, ವೀರೇಶ್ ಪೂಜಾರಿ, ಸುಧೀರ್ ಶೆಟ್ಟಿ, ಮಾಸ ನಂಜುಂಡಸ್ವಾಮಿ ಇನ್ನಿತರರು ಹಾಜರಿದ್ದರು. ನಮ್ಮಮ್ಮ ನಿಸು
ಪ್ರೀತಿಯ ಕರೆಯುತ್ತ ಬಾರೆ ಮನಕ್ಕೆ ಮನವಾಸೆ ದಿನಗಳ ಕೋಟಿ ತೀರದಿವೆ ಜನಕರಾಯನ ಕುಮಾರಿ ಬಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಡಲು ಕಂಕಣ ಕೈಯ ತಿರುತ ಕುಂಕುಮಾಟಿದೆ ಪಂಕಜ ಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀಸು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪ ಕಾಲುವೆ ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧ. ದತ್ತು ಪಡೆಯುವ ಮೂಲಕ ಕಾನೂನಿನ ಬಗ್ಗೆ ಅರಿವು ಹೊಂದಿರಬೇಕು ಎಂದು ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್ ತಿಳಿಸಿದರು. ಸಾಗರದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ತಾಲೂಕು ಆಡಳಿತ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಜಾಥಾಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಜರುಗ್ತಾ ಇದೆ. ಆ ಅಂಗವಾಗಿ ಇವತ್ತು ಕೂಡ ಇಲ್ಲಿ ತಾಲೂಕಿನಲ್ಲಿ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಅಂಗವಾಗಿ ಇವತ್ತು ಒಂದು ಮೆರವಣಿಗೆಯನ್ನು ಮಕ್ಕಳ ಮಾಡಲಿಕ್ಕಾಗಿದೆ. ಇವತ್ತು ಇದನ್ನು ಪ್ರಾರಂಭವನ್ನು ಮಾಡಿದ್ದೀವಿ. ಹಸಿರು ನಿಶಾನೆ ನೀಡುವುದರ ಮೂಲಕ ಮಕ್ಕಳು ಇವತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಇವತ್ತು ಏನು ದತ್ತು ಸಾರ್ವಜನಿಕ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಅಧಿಕೃತವಾದಂಥ ದತ್ತುಗಳನ್ನು ಮಾತ್ರ ತಗೊಳ್ಳಿಕ್ಕೆ ಅವಕಾಶ ಇದೆ. ಮಕ್ಕಳ ಕೆಲವೊಂದು ಘೋಷಣೆಗಳಿದ್ದಾವೆ. ಮಕ್ಕಳ ಹಕ್ಕುಗಳ
ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದು, ಅದೇ ರೀತಿ ಮಗು ಮಾರಾಟ ವಸ್ತುವಲ್ಲ ಅನ್ನೋದು, ಹಾಗೆಯೇ ಕಾನೂನು ಬಾಹಿರ ದತ್ತು ಅದು ಆಗುವುದಿಲ್ಲ ನಿಮ್ಮ ಸ್ವತ್ತು ಅಂತೇಳಿ ಇಂಥ ಒಂದು ಘೋಷಣೆಗಳಿದ್ದಾವೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮವಾದಂಥ ದತ್ತು ಸ್ವೀಕಾರವನ್ನು ತಡೆಯಬೇಕು ಮತ್ತು ಕಾನೂನುಬದ್ಧವಾದ ದತ್ತು ಸ್ವೀಕಾರವನ್ನು ಮಾತ್ರ ಮಾನ್ಯತೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.